ನಮಸ್ಕಾರ ವೀಕ್ಷಕರೇ, ನಿಮ್ಗೆ ಇವತ್ತು ಇನ್ನೊಂದು ಗೋಡನ್ ಕರ್ಕೊಂಡ್ ಬಂದಿನಿ. ದೇವನಹಳ್ಳಿ ಹತ್ರ ಒಂದು ಬುಲ್ಲಳ್ಳಿ ಬರುತ್ತೆ, ಅಲ್ಲಿರುವಂತ ಒಂದು ಗಣೇಶ ಗೋಡನ್. ಇವ್ರ ಹತ್ರ ಒಂದು 15 ತರ ಮಾಡ್ಲುಗಳು ಗಣೇಶ ಇದಾವೆ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ, ಇದು ಬಂದ್ಬಿಟ್ಟು ಕೇದಾರ್ನಾಥ್ ಕಾನ್ಸೆಪ್ಟ್. ಹಿಂಭಾಗದಲ್ಲಿ ಕೇದಾರ್ನಾಥ್ ದೇವಸ್ಥಾನ ನೋಡಬಹುದು, ಇವಾಗ ನಮ್ಮ ಶಿವ ನೋಡಬಹುದು. ಶಿವನ ಮುಂದೆ ದರ್ಬಾರ್ ಮಾಡಿ ಕುತ್ಕೊಂಡಿರ್ತಾರೆ ಗಣೇಶ ಕಾನ್ಸೆಪ್ಟ್. ಇದೊಂದು ಆಲ್ಮೋಸ್ಟ್ ಒಂದು 5.5 ಅಡಿ ಆಲ್ಮೋಸ್ಟ್ ಬರುತ್ತೆ, 5.5 6 ಬರುತ್ತೆ. ಇದು ನೋಡಿ 6 ಫೀಟ್ ಗಣೇಶ, ಎಷ್ಟು ಸಕ್ಕದಾಗಿದೆ ನೋಡಿ, ಎಷ್ಟು ಬಲ್ಕ್ ಆಗಿ ಸಕ್ಕತ್ ದೊಡ್ಡದಾಗಿದೆ ನೋಡ್ತಿರ್ಬೋದು. ಇದು ಕೂಡ ಒಂದು 6 ಅಡಿ ಗಣೇಶ ಬರುತ್ತೆ. ಇದೇನು ವಿಶೇಷತೆ ಅಂದ್ರೆ ನಿಮ್ಗೆ ಸೈಡ್ ದರ್ಬಾರ್ ತರ ಇದು ಬಂದ್ಬಿಟ್ಟು ನಿಮ್ಗೆ ಗದೆ ಬರುತ್ತೆ ನೋಡಿ. ಎಷ್ಟು ನಮ್ ಹೈಟ್ ಕಂಪೇರ್ ಮಾಡಿ ಎಷ್ಟು ಸಕ್ಕದಾಗಿದೆ ನೋಡ್ತಿರ್ಬೋದು ನೀವು ಗಣೇಶ. ಇದು ಸಕ್ಕದಾಗಿದೆ. ನಿಮ್ಗೆ ಇದೆಲ್ಲ ಪೇಂಟಿಂಗ್ ವರ್ಕ್ ಅಲ್ಲ, ಅದನ್ನ ಮತ್ತೆ ತೋರಿಸ್ತೀನಿ. ಇವು ಯಾವ ಪಿಒಪಿ ಇಲ್ಲ, ಪರಿಸರ ಸ್ನೇಹಿ ಗಣೇಶಗಳು, ಪಕ್ಕ ಮಣ್ಣಿನ ಗಣೇಶಗಳು. ಅದಾದ್ಮೇಲೆ ಇದು ನೋಡಿ ತುಂಬಾ ಜನಕ್ಕೆ ಇಷ್ಟ ಆಗುವಂತ ಕಾನ್ಸೆಪ್ಟ್, ಶಿವನ ಸ್ವರೂಪದಲ್ಲಿ ಇರುವಂತ ಗಣೇಶ ಇದು. ಇದೇನು ವಿಶೇಷತೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಲಿಂಗ ಕೂಡ ಇದೆ ನೋಡ್ತಿರ್ಬೋದು ನಿಮ್ಗೆ. ಲಿಂಗ ಪಕ್ಕ ಕುತ್ಕೊಂಡಿರೋ ಶಿವನ್ ಕಾನ್ಸೆಪ್ಟ್ ಸಕ್ಕದಾಗಿದೆ ನೋಡಿ. 4 ಅಡಿ ಬರುತ್ತೆ ವಿಷಯ, ಚೆನ್ನಾಗಿದೆ ನೋಡಿ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಇನ್ನ ಈ ಕಡೆ ಬರೋದ್ರೆ ಈ ಸೈಡ್ ದರ್ಬಾರ್ ಗಣೇಶ ಇದು ನೋಡ್ತಿರ್ಬೋದು. ಇದು ಕೂಡ ಚೆನ್ನಾಗಿದೆ ನೋಡಿ, ಡಿಸೈನ್ ಎಲ್ಲ ನಿಮಗೆ ಇದೆಲ್ಲ ನಿಮ್ಗೆ ನೋಡಿ ಇಲ್ಲಿ ಸೊಂಡ್ಲಿ ಮೇಲೆ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ ಇವರು ನೋಡ್ತಿರ್ಬೋದು. ಇದು ನಾರ್ಮಲ್ ಸೈಡ್ ದರ್ಬಾರ, ಇದು ಬಂದು ಪೇಟ ಬರುತ್ತೆ ನಿಮ್ಗೆ. ಇದೆಲ್ಲ ಕಿರೀಟ ತೋರಿಸ್ತಾ, ಇದು ಪೇಟ ಬರುತ್ತೆ. ಹಿಂಭಾಗದಲ್ಲಿ ನಿಮ್ಗೆ ಪ್ರಭಾವಳಿ ಕಾನ್ಸೆಪ್ಟ್, ಮತ್ತೆ ಇಲ್ಲಿ ನೋಡಿ ಪ್ರಭಾವಳಿ ಜೊತೆ ನಿಮ್ಗೆ ಆನೆ ಬರುತ್ತೆ ನಿಮ್ಗೆ. ಇದೆಲ್ಲ ಕಲರೇಷನ್ ಸಕ್ಕತ್ತಾಗಿ ಕಾಣುತ್ತೆ. ಇಷ್ಟೇ ಅಲ್ಲದೆ ಇಲ್ಲೊಂದು ಆನೆ ಬರುತ್ತೆ ನೋಡಿ, ಸಕ್ಕತ್ತಾಗಿ. ಇದೊಂದು 4 ಅಡಿ ಬರುತ್ತೆ ಗಣೇಶ, ಇದು ನೋಡ್ತಿರ್ಬೋದು. ಇದು ಬಂದು ಪೇಟ ಹಾಕೊಂಡಿರ್ತಾರೆ ಗಣೇಶನೇ. ಇದು ಬಂದ್ಬಿಟ್ಟು ನಿಮ್ಗೆ ತಾವರೆ ಮೇಲೆ ಕೂತಿರ್ತಾರೆ ಗಣೇಶ ನೋಡ್ತಿರ್ಬೋದು. 3.5 ಅಡಿ ಬರುತ್ತೆ ವೀಕ್ಷಕರೇ. ಅದಕ್ಕಿಂತ ಪುಟ್ಟದಾಗಿ ಒಂದು 2 ಫೀಟ್ ಇದ್ದು ಗಣೇಶ, ಎಷ್ಟು ಚಿಕ್ಕದಾಗಿದೆ ನೋಡಿ, ಎಷ್ಟು ಸಕ್ಕದಾಗಿದೆ, ಚಿಕ್ಕದಾಗಿದೆ, ಸಕ್ಕದಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ ಪೇಟ ಹಾಕೊಂಡಿರೋದು ಸೈಡ್ ದರ್ಬಾರ್ ಗಣೇಶ. ಇದು ಬಂದ್ಬಿಟ್ಟು ಕೃಷ್ಣ ಟೈಪ್ ನಿಮ್ಗೆ ಕೊಳಲು ಉತ್ತರ ತರ. ಓಕೆನಾ? ಸೊ ನಿಮ್ಗೆ ಯಾವುದೇ ರೀತಿ ಮಾಡಲು ಬೇಕಾರೋ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ, ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ. ಇದು ನಾನು ಫುಲ್ ಲಿಂಕ್ ಯೂಟ್ಯೂಬ್ ವಿಡಿಯೋದಲ್ಲಿ DSRC ಬ್ಲಾಗ್ಸ್ ಅಲ್ಲಿ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.